ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷತೆಯನ್ನು ಫಸ್ಟ್ ಆಫ್ ಆಲ್ ಗಾಂಧಿ, ನೆಹರು ಈ ಗ್ಯಾಂಗು ವಿರೋಧಿಸಿತ್ತು. ನಾನು ಮೊದಲು ಅವನು ಯಾವಾಗ ನೋಡಿದ್ರು ಫಿಲ್ಮ್ಸ್ ನೋಡ್ಕೊಂಡು ಕೂತ್ಕೊಂಡು ಅವ್ನು ಬೈತಿದ್ದೆ, ಅವ್ನಿಗೆ ಏನು ಟೈಮ್ ವೇಸ್ಟ್ ಮಾಡ್ತೀಯ ಅಂತ. ಈಗ ಆಗ್ತಿದೆ ಅವ್ನು ಯಾಕೆ ಅಷ್ಟು ಫಿಲ್ಮ್ಸ್ ನೋಡ್ತಿದ್ದ ಅಂದರೆ. ಆಮೇಲೆ ಅವರು ಆ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋದು, ಜನಗಳನ್ನ ಹೋಗಿ ಬರೆಯೋದು, ಮೀಟ್ ಮಾಡೋದು, ಇವೆಲ್ಲ ಕನ್ಸಿಡರ್ ಮಾಡಿದಾಗ ಒಬ್ಬ ಸಮರ್ಥನ ಕೈಯಲ್ಲಿ ಕರ್ನಾಟಕದ BJP ಸಿಕ್ಕಿದೆ ಅಂತ. ಅಂದರೆ ಒಬ್ಬ ರೈಟ್ ಪರ್ಸನ್, ರೈಟ್ ಹ್ಯಾಂಡ್. ತಂದೆ ಒಂದು ಗರಡಿಯಲ್ಲಿ ಬೆಳೆದಿರುವಂಥ, ಅಂದರೆ ಅವರು ಆ ರಾಜಕೀಯನ ತುಂಬ ಹತ್ತಿರದಿಂದ ನೋಡಿದಂಥವ್ರು. ಆಮೇಲೆ ಅವ್ರಿಗೆ ಆದಂಥ ಒಂದು ವರ್ಚಸ್ಸಿದೆ. ಸೊ ಪ್ರತಿಯೊಬ್ಬರು ಈಗ ನೀವು ಆಫಿಷಿಯಲಿ ಶಾಖೆಗೆ ಹೋದ್ರೆ 10 ಕೋಟಿ, ಅದಿಲ್ಲದೇ ಸಂಘದ ಬಗ್ಗೆ, ಈಗ ಸಂಘದಲ್ಲಿ ಮನೇಲಿ, ಈಗ ನಮ್ಮ ಮನೇಲಿ ಸಂಘದ ಮನೆ, ಯಾರೇ ಬಂದರೂ ಊಟ ತಿಂಡಿ ಅವ್ರಿಗೆ ಅತಿಥಿ ಸತ್ಕಾರ ಮಾಡೋದು, ಅದು ನನ್ನ ಜೊತೆಗೆ ಇನ್ನು 4 ಜನ. ಸೊ 10 ಕೋಟಿಗೆ ಇನ್ನು 4 ಜನ ಲೆಕ್ಕ ಹಿಡ್ಕೊಂಡ್ರೆ ನಿಮ್ಮ 40 ಕೋಟಿ ಜನ ಆಯಿತು. ಅಂದರೆ ದೇಶದ ಅರ್ಧ ಭಾಗ ನಮ್ಮ ಸಂಘದ ಸಂಸ್ಕಾರದಿಂದಲೇ ನಡೀತಾ ಇರೋದು ಅಂತ ಅನ್ನೋದಕ್ಕೆ ಎಷ್ಟು ಹೆಮ್ಮೆ ಇದೆ ನಿಮಗೆ. ಅಲ್ಲಿ ಮಾತಾಡೋರು ಯಾರು ಈ ಹೊರಗಿನವರು? 60 ಕೋಟಿಯಲ್ಲಿ 2 ಜನ ಅಷ್ಟೇ. ಮತ್ತೆ ಈ ಕ್ಯಾಲ್ಕುಲೇಷನ್ ಹಾಕ್ಕೊಳ್ಳಿ ಸರ್ ನೀವು, ಏನು ನಿಮಗೆ ಗೊತ್ತಾಗ್ಬಿಡುತ್ತೆ. ಸುಮ್ಮನೆ ಟೈಮ್ ಪಾಸ್ ಮಾಡೋದಕ್ಕೆ ಇವರೆಲ್ಲ ಮಾತಾಡೋದು. ಆಮೇಲೆ ದೂಷಣೆ ಎಲ್ಲ, ಈ ತಿರುಚಿದ ಇತಿಹಾಸ ಓದ್ಕೊಂಡು ಇಲ್ಲದೇ ಇರೋದನ್ನೆಲ್ಲ ಕೇಳಿಕೊಂಡು. ಅದು ನಮ್ಮ ಸಾವರ್ಕರ್ ಅವರು ಕ್ಷಮಾಪಣೆ ಪತ್ರ ಬರೆದಿದ್ರು ಅನ್ನುವ ಹಾಗೆ. ಏನು ಅವ್ರಿಗೆ ಯಾಕೆ ಕ್ಷಮೆ, ಅದು ಯಾವ ಸ್ವತಃ ನೆಹರು ಅವರು ಬರೆದಿದ್ರು, ಬಾಲಗಂಗಾಧರನಾಥ್ ತಿಲಕರು ಬರೆದಿದ್ರು. ಅಲ್ಲ, ಅದೊಂದು ರೂಢಿ ಇದೆ. ಹೌದು, ಅಲ್ಲ ಕಾನೂನಿನ ಒಂದು ಪ್ರಕ್ರಿಯೆ ಅದು, ಆಯ್ತಾ. ಗಾಂಧಿಯವರು ವಕೀಲರಾಗಿ ಒಂದು 15ಕ್ಕೂ ಹೆಚ್ಚು ಜನರಿಗೆ ಬರೆಸಿದ್ದಾರೆ. ಈಗ ಒಬ್ಬ ನಮ್ಮ ಇನ್ನೊಂದು ಪಕ್ಷದ ಒಬ್ಬ ನಾಯಕ, ಅವನಿಗೆ ಎಲ್ಲ ಕೋರ್ಟಕ್ಕೆ ಹ್ಯಾಕರ್ಸ್ ಹೋಗೋದಿದೆ, ನೀನು ಮಾಡ್ತಿರೋದು, ನಿನ್ನ ಬಾಯಿನಲ್ಲಿ ಬರ್ತಿರೋ ಪದಗಳು. ಅವನು 1000 ಸಲ ಹೋಗಿ ಕ್ಷಮೆ ಕೇಳಿದ್ದಾನೆ, ಇನ್ನೊಂದು ಕ್ಷಮೆ ಕೇಳ್ತಿರೋದಕ್ಕೆ ದಂಡ ಹಾಕಿದ್ದಾರೆ. ಅವನ ಬಗ್ಗೆ ಮಾತಾಡಿ ನೀವು, ಹೌದು ಅಲ್ವಾ? ಸಾವರ್ಕರ್ ಅವ್ರ ಬಗ್ಗೆ ಮಾತಾಡೋಕ್ಕೆ ಇವ್ರಿಗೆ ಯೋಗ್ಯತೆಯೇ ಇಲ್ಲ. ಇವತ್ತು ಆ ಸಾವರ್ಕರ್ ಶೋಷಣೆಗೊಳಗಾದವರು, ಜಾತಿ ಅಸ್ಪೃಶ್ಯತೆ ಬಗ್ಗೆ ಹೋರಾಡಿದ ಮೊದಲ ವ್ಯಕ್ತಿ ಸಾವರ್ಕರ್ ಅವರು. ಅವ್ರ ಬಗ್ಗೆ ಅವನ್ನೆಲ್ಲ ಮುಚ್ಚಿಟ್ಬಿಟ್ಟು, ಅಂಬೇಡ್ಕರ್ಕಿಂತ ಮೊದಲು, ಅವನ್ನೆಲ್ಲ ಮುಚ್ಚಿಟ್ಬಿಟ್ಟು ಯಾವ್ಯಾವುದನ್ನ ತಕ್ಕೊಂಡು ವಿಷಯಾಧಾರಿತ ಮಾಡಿಕೊಂಡು ಮಾತಾಡ್ತಾರೆ. ಇವನ್ ಅಂಬೇಡ್ಕರ್ ಅವರೊಟ್ಟಿಗೆ ಚರ್ಚಿಸಿದ್ದಾರೆ. ಅದು ಅಂದರೆ ಯಾವುದೂ ಓದಿಲ್ಲ, ತಿಳುವಳಿಕೆ ಇಲ್ಲ, ಹಣ ಇದೆ, ಅಧಿಕಾರ ಇದೆ, ಮದ ಇದೆ, ಆಮೇಲೆ ಸರ್ ಮಾತಾಡೋದು. ಅಂಬೇಡ್ಕರ್ ಅಂತ ಒಬ್ಬ ವ್ಯಕ್ತಿನ ಸೋಲಿಸಿ ಆ ಮನುಷ್ಯನಿಗೆ ಕೊಡಬಾರ್ದು ಕಷ್ಟ ಕೊಟ್ಟು ಇವತ್ತು ಒಂದು ದೊಡ್ಡ ಪಕ್ಷ ಇವರು ಮಾತಾಡ್ತಾರೆ ಸರ್. ಬಾಂಬೆಯಿಂದ ಡೆಲ್ಲಿಗೆ ಹೋಗುವಂಥ ಒಂದು ಪ್ರಯಾಣದ ವ್ಯವಸ್ಥೆ ಮಾಡಿಲ್ಲ. ಅಲ್ಲ, ತಮಗೆ ಬೇಕಾದಾಗ ಅವ್ರನ್ನ ಯೂಸ್ ಮಾಡ್ಕೊಳ್ಳೋದು, ಬೇಡ ಅಂದಾಗ. ಈ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷತೆಯನ್ನು ಫಸ್ಟ್ ಆಫ್ ಆಲ್ ಗಾಂಧಿ, ನೆಹರು ಈ ಗ್ಯಾಂಗು ವಿರೋಧಿಸಿತ್ತು. ಅವರನ್ನು ಆಯ್ಕೆ ಮಾಡೋದಕ್ಕೆ ವಿರೋಧ. ಅದಕ್ಕೆ ಇವರು ಏನು ಬ್ರಿಟಿಷ್ ಒಬ್ಬ ವ್ಯಕ್ತಿ ಅದನ್ನು ಅಂಬೇಡ್ಕರ್ ಇದ್ದರೆ ಮಾತ್ರ ಸಾಧ್ಯ ಅದು ಅಂತೇಳಿ ಅವರು ಅದನ್ನು ಇನ್ಸ್ಟೇಟ್ ಮಾಡಿದ್ದು. ಅಲ್ಲ, ಅದು ತುಂಬ ವಿಷಯ ತುಂಬ ದೊಡ್ಡದಿದೆ. ಅಂದರೆ ನಾನು ಕೆಲವೊಂದು ರಕ್ತ ಕುದಿಯತ್ತೆ ಇವರು ಹೊರಗಡೆ ಮಾತಾಡೋ ರೀತಿ. ಬಟ್ ಒಂದು ಸರ್, ನನಗೆ ಈ ಸೋಷಿಯಲ್ ಮೀಡಿಯಾ ಬಂದದ್ರಿಂದ ಎಷ್ಟು ಹಾಳಾಗಿದೆಯೋ, ಹದಗೆಟ್ಟಿದೆಯೋ ಅಷ್ಟೇ ಒಳ್ಳೆಯದು ಆಗಿದೆ. ಇಲ್ಲ, ಈ ನೆಹರು ಬಗ್ಗೆ ನಾವು ಏನಾದರೂ ಈಗಿನ ಜನ್ರೇಷನ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇತ್ತಾ ಇದು ಬರದೇ ಹೋಗಿದ್ರೆ? ಇಲ್ಲ, ನಾವು ಯಾರ್ಯಾರನ್ನು ಪೂಜಿಸ್ತಾ ಇದ್ದೀವೋ ದೊಡ್ಡ ವ್ಯಕ್ತಿಗಳು ಅಂತ, ಅವ್ರ ಹಣೆ ಬರ ಅಷ್ಟು ತಿಳಿದು. ಹೌದೌದು, ಮಹಾತ್ಮಗಿರಿ ವಿತ್ ರೆಕಾರ್ಡ್ಸ್. ಹೌದು, ಮಹಾತ್ಮಗಿರಿಯ ಎಲ್ಲ ಚಸ್ಮಾಗಳನ್ನು ಕಳಚಿ ತೆಗೆದು ಬಿಸಾಡ್ತಾ ಇದೆ ಸೋಷಿಯಲ್ ಮೀಡಿಯಾ. ಎಲ್ಲ ಸುಳ್ಳುಗಳನ್ನೆಲ್ಲ ನೀವು ಅಸಹ್ಯ ಹುಟ್ಟಿಸೋಷ್ಟು ಸತ್ಯ ಗೊತ್ತಾಗ್ತಾ ಇದೆ ಮನುಷ್ಯರು ಈಗಿನ ಪೀಳಿಗೆಗೆ. ನಿಮ್ಮ ಸಂಸಾರ ಹೇಗಿದೆ? ದೇವ್ರ ದಯದಿಂದ ಚೆನ್ನಾಗಿದೆ ಸರ್. ಇಬ್ಬರು ಮಕ್ಕಳು. ದೊಡ್ಡವನು ಸಾಗರ್ ಫಿಲ್ಮ್ಸ್, ಅವನು ಇದರಲ್ಲೇ ಇರೋದು. ಚಿಕ್ಕವನು ಈ ಪುಟ್ಟಗೌರಿ ಮದುವೆಯಲ್ಲಿ ಪುಟ್ಟ ಮಹೇಶ ಮಾಡಿದ್ನಲ್ಲ, ಅವನು ನನ್ನ 2ನೇ ಮಗ. ಈಗ ಸ್ವಲ್ಪ ಪ್ರಿಪೇರ್ ಆಗ್ತಾನೆ. ಅವನು ಫಿಲ್ಮ್ ಮೇಕಿಂಗಲ್ಲಿ ಡಿಗ್ರಿ ಮುಗಿಸ್ಕೊಂಡ್ಬಿಟ್ಟು ಈಗ ಇವೆಂಟ್ಸ್ ಮ್ಯಾನೇಜ್ಮೆಂಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. ವೆರಿ ಶಾರ್ಟ್ಲಿ ಹಿ ವಿಲ್ ಕಮ್ ಆನ್ ಸ್ಕ್ರೀನ್. ಮತ್ತು
ನಟನೆ ಹಾಂ ನಟನೆ ನಿರ್ದೇಶನ ನಟನೆ. ಅವನಿಗೆ ಡೈರೆಕ್ಷನ್ ಇಷ್ಟ ಇಲ್ಲ. ಇನ್ನು ದೊಡ್ಡವನಿಗೆ ಮಾತ್ರ ಡೈರೆಕ್ಷನ್. ನನ್ನ ಹೆಂಡತಿಗೆ ಹಿಂದೂಸ್ತಾನಿ ಕ್ಲಾಸಿಕಲ್ ಸಿಂಗರು. ಒಂದು ಆರ್ಟ್ ಕಲೆಯ ಕುಟುಂಬ, ಜೊತೆಗೆ ಸಂಸ್ಕಾರ ಭಾರತಿ ಸಂಘದ್ದು ಜವಾಬ್ದಾರಿ. ಕಲಾ ಸಾಧಕ ಸಂಗಮ ಮಾಡ್ತಾಯಿದ್ದೀವಿ ಫೆಬ್ರವರಿಗೆ. ಉತ್ತರ ಪ್ರಾಂತ್ಯದ್ದು ಉಪಾಧ್ಯಕ್ಷ ಆಗಿದ್ದೆ, ಈಗ ದಕ್ಷಿಣ ಪ್ರಾಂತದ್ದು ಕಾರ್ಯದರ್ಶಿ ಆಗಿದ್ದೆ, ಈಗ ಟ್ರಸ್ಟಿ ಆಗಿದ್ದೀನಿ. ಸೊ ನಮ್ಮ ಉಳಿದ ಸಮಯನ ಸಂಸ್ಕಾರ ಭಾರತಿಗೆ ಕೊಟ್ಟು ನಮ್ಮ ಕೈಲಾದಷ್ಟು ಒಂದು ರಾಷ್ಟ್ರ ಸೇವೆನ ಕಲೆ ಮತ್ತು ಸಂಸ್ಕೃತಿ ಮಾಡಿ ನನ್ನ ದೊಡ್ಡ ಮಗನೂ ಅದರಲ್ಲಿ ಕೆಲಸ ಮಾಡ್ತಾನೆ, ಹೋದಾಗೆಲ್ಲ ಮಾಡ್ತಾನೆ ಸಮಾಜ ಸೇವೆ ಎಲ್ಲ. ಇದರ ಕುಟುಂಬ ವಿ ಆರ್ ಹ್ಯಾಪಿ. ಎಲ್ಲ ನಮ್ಮ ಅಣ್ಣಂದರು ಧಾರವಾಡದಲ್ಲಿದ್ದಾರೆ, ಅಕ್ಕಂದರು ಧಾರವಾಡದಲ್ಲಿದ್ದಾರೆ. ಇನ್ನೂ ಆ ಕೂಡು ಕುಟುಂಬದ ಕಾನ್ಸೆಪ್ಟಲ್ಲೇ ನಾವು. ತಂದೆ ತಾಯಿ ಇದ್ದಾರೆ? ತಂದೆ ತಾಯಿ ಇಲ್ಲ ಸರ್. ನಿಮ್ಮ ಯಾವ ಹಂತವನ್ನು ನೋಡಿದರು? ನಮ್ಮ ತಂದೆ ನಾನು 28 ವರ್ಷದಾಗಿದ್ದಾಗಲೇ ತೀರೋದ್ರು. ಅವ್ರಿಗೆ ಒಂದು ಸ್ವಲ್ಪ ಯೋಚನೆ ಇತ್ತು. ತುಂಬ ದೊಡ್ಡ ವ್ಯಕ್ತಿ, ಅಂದರೆ ತುಂಬ ದೇವ್ರ ಸಮಾನ ನಮ್ಮ ಇದಕ್ಕೆ ಅಂತ ಒಳ್ಳೆಯ ವ್ಯಕ್ತಿ. ನಮ್ಮ ತಂದೆ ಅಂತಲ್ಲ, ತುಂಬ ಮೌಲ್ಯಗಳನ್ನು ಇಟ್ಕೊಂಡು ಬದುಕಿರೋರಂಥವ್ರು. ಅವರು ನೋಡಿದರೆ ಅಮ್ಮ ರೀಸೆಂಟ್ ಒಂದು 2-3 ಇಯರ್ಸ್ ಆಯಿತು. ಅಮ್ಮ ನನ್ನ ಎಲ್ಲ ಮಜಲುಗಳನ್ನು ನೋಡಿದ್ದಾರೆ, ಖುಷಿ ಪಟ್ಟಿದ್ದಾರೆ, ಹೆಮ್ಮೆ ಪಟ್ಟಿದ್ದಾರೆ. ತುಂಬ ಜೀವನ ನಮ್ಮ ಅಮ್ಮಂದು. ದೊಡ್ಡ ಮಗನ ವಿಷಯದಲ್ಲಿ ನಾವು ಕೆಲವೆಲ್ಲ ಆಗಲೇ ಮಾತಾಡಿದ್ವಿ. ಅವರ ಸಿನಿಮಾದ ಬಗ್ಗೆ ಏನು ಹೇಳ್ತೀರಿ ಸರ್? ಅವನು ನಮ್ಮ ಈಗಿನ ಜನ್ರೇಷನಲ್ಲಿ ತುಂಬ ಎದೆ ತಟ್ಕೊಂಡು ಹೇಳ್ತೀನಿ, ನನಗಿಂತ ಬುದ್ಧಿವಂತ. ಆಮೇಲೆ ಅವನಿಗಿರೋ ಅಷ್ಟು ನಾಲೇಜು ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ನನಗೂ ಇಲ್ಲ. ಅಂದರೆ ನಾನು ಮೊದಲು ಅವನು ಯಾವಾಗ ನೋಡಿದ್ರು ಫಿಲ್ಮ್ಸ್ ನೋಡ್ಕೊಂಡು ಕೂತ್ಕೊಂಡು ಅವ್ನು ಬೈತಿದ್ದೆ, ಅವ್ನಿಗೆ ಏನು ಟೈಮ್ ವೇಸ್ಟ್ ಮಾಡ್ತೀಯ ಅಂತ. ಈಗ ಆಗ್ತಿದೆ ಅವ್ನು ಯಾಕೆ ಅಷ್ಟು ಫಿಲ್ಮ್ಸ್ ನೋಡ್ತಿದ್ದ ಅಂದರೆ. ಸೊ ಈಸ್ ವೆರಿ ಟ್ಯಾಲೆಂಟೆಡ್, ಟೆಕ್ನಿಕಲಿ ಸೌಂಡ್, ಲ್ಯಾಂಗ್ವೇಜ್ ಹೋಲ್ಡ್ ಚೆನ್ನಾಗಿದೆ, ಆಮೇಲೆ ಪೇಷನ್ಸ್ ಇದೆ. ಅಪ್ಪನ ಅಂದರೆ ಈಗ ನಮಗೆ ಸಪೋರ್ಟ್ ಅಂತ ಇರಲಿಲ್ಲ ಸರ್, ನಮಗೆ ಮಾರಲ್ ಸಪೋರ್ಟ್ ಅಂತೂ ತುಂಬ ಇತ್ತು, ಬಟ್ ದಿನನಿತ್ಯದ ಇದಕ್ಕೆ ಇರಲಿಲ್ಲ. ಸೊ ಅವನಿಗೀಗ ಅದೊಂದು ದೇವರ ಅವಕಾಶ ಕೊಟ್ಟಿದ್ದಾನೆ. ಆ್ಯಂಡ್ ಹಿ ಹ್ಯಾಸ್ ಪ್ರೂವ್ಡ್. ಅವನು 2 ನ್ಯಾಷನಲ್ ಅವಾರ್ಡು, ಕ್ರೆಡೆನ್ಷಿಯಲ್ಸ್ನ ಬೇರೆ ಥರನೇ ಆಗಿದೆ. ಆಮೇಲೆ ಇಡೀ ಇಂಡಸ್ಟ್ರಿ ಪ್ರೀತಿಸೋ ಥರ ಒಂದು ಮಗು. ಅಂದರೆ ಅದು ಕಷ್ಟ ಇದೆ. ನೀವು ಯಾರನ್ನಾದರೂ ಕೇಳಿ, ವ್ಯಕ್ತಿತ್ವ ವೆರಿ ಕ್ಲೀನ್, ವೆರಿ ನೈಸ್. ಸಾಕು ಸರ್, ಮಕ್ಕಳು ನಮಗೇನು ಕೊನೆಗೆ ಅಷ್ಟೇ ತಾನೇ ಬೇಕಾಗಿರೋದು. ಈಸ್ ವೆರಿ ಹ್ಯಾಪಿ. ನನ್ನ ಸೊಸೆನೂ ಅಷ್ಟೇ, ಅವಳು ಆರ್ಟಿಸ್ಟು. ನಮ್ಮ ಧಾರವಾಡದ ನಮ್ಗೆ ನಂಟು ಬೆಳೆಸಬೇಕು ಅಂತಿತ್ತು. ಹಿರೇಮಠ ಕುಟುಂಬ ಅಲ್ಲಿ ಇಬ್ಬರು ಪ್ರೀತಿಸಿ ಮದುವೆ ಆಗಿರೋದು. ಅವಳು ತುಂಬ ಒಳ್ಳೆಯ ಆರ್ಟಿಸ್ಟು. ನಮ್ಮ ಮನೆಯಲ್ಲಿ ಒಂದು ಹೆಣ್ಣು ಮಗು ಇರಲಿಲ್ಲ, ಮಗಳ ಥರನೇ ಬಂದು ಈಗ ಫ್ಯಾಮಿಲಿಯಲ್ಲಿದ್ದಾಳೆ. ಅವ್ರದ್ದು ತುಂಬ ಒಳ್ಳೆಯ ಕುಟುಂಬ, ಅವ್ರ ತಂದೆ ತಾಯಿ, ಇನ್ನೇನು ಬೇಕು ಸರ್? ಹೌದಪ್ಪ, ಅಲ್ವಾ? ಸೊ ಶೀ ಈಸ್ ವೆರಿ ಟ್ಯಾಲೆಂಟೆಡ್. ಅವಳು ಈಗ ಮಾಡ್ತಾಯಿದ್ದಾಳೆ, ತೆಲುಗು ಮಾಡ್ತಿದ್ದಾಳೆ, ಕನ್ನಡನೂ ಇಷ್ಟರಲ್ಲೇ ಶುರು ಮಾಡ್ತಾಳೆ. ನೀವು ತೆಲುಗು ಮಾಡ್ತಾ ಇದ್ದೀರಲ್ಲ? ತೆಲುಗು ಒಂದು ಮಾಡ್ತಾಯಿದ್ದೀನಿ ಸರ್. ಅಲ್ಲಿ ಸ್ವಲ್ಪ ಹೆಸರು ಜೋರು ನಡೀತಾ ಇದೆ ಅಂತ ಹೇಳಲ್ಪಟ್ಟು. ಅಂದರೆ ಅದು ತುಂಬ ಒಂಥರ ನೆಗೆಟಿವ್ ಲೀಡ್ ರೋಲ್, ಅದು ವೆರಿ ಪ್ರಾಮಿನೆಂಟ್ ರೋಲ್. ಅದು ಈ ಹೀರೋ ತೆಲುಗು ಫ್ಲೂಯೆನ್ಸಿ ಇದೆಯಾ? ತೆಲುಗು ಸ್ವಲ್ಪ ಬರುತ್ತೆ, ಬಟ್ ಅಷ್ಟೊಂದು ಫ್ಲೂಯೆನ್ಸಿ ಇಲ್ಲ. ಅದು ರೆಕಾರ್ಡ್ ಬೇಕು. ಫಸ್ಟ್ ವೀಕ್ TRP ಡಬಲ್ ಡಿಜಿಟ್ ಟಚ್ ಆಗಿರೋಂಥ ಏಕೈಕ ಸೀರಿಯಲ್ ನಮ್ಮ ಸೌತ್ ಇದರಲ್ಲಿ. ತುಂಬ ಒಳ್ಳೆ ರೋಲ್, ಚೆನ್ನಾಗಿ ಬರ್ತಾಯಿದೆ. ಎಷ್ಟು ಕಾಲದಿಂದ ಬರ್ತಾ? ನಾಗಪಂಚಮಿ ಅಂತ ಈಗ 8 ತಿಂಗಳಿಂದ ಬರ್ತಾಯಿದೆ ಸ್ಟಾರ್ ಮಾದಲ್ಲಿ. ಅದು ಕನ್ನಡಗೂ ಡಬ್ ಆಗಿದೆ, ನಡೀತಾ ಇದೆ. ಇಟ್ಸ್ ಫೈನ್ ಸರ್, ಚೆನ್ನಾಗಿ ನಡೀತದೆ. ಇನ್ನೂ ಶೂಟಿಂಗ್ ಆಯಿತಾ ಅಥವಾ? ನಡೀತಾನೆ ಇರುತ್ತೆ. ಮಂತ್ಲಿ 3-4 ದಿನ ಹೋಗ್ತಾ ಇರ್ತೀನಿ. ಮತ್ತು ಇಲ್ಲಿ ಏನು ಮಾಡ್ತಾ ಇದ್ದೀರಿ? ಇಲ್ಲಿ ಈಗ ಕಲರ್ಸ್ ಟೆಲಿವಿಷನಲ್ಲಿ, ಕಲರ್ಸ್ ಕನ್ನಡ, ಶ್ರೀಗೌರಿ ಅಂತ ಒಂದು ಹೊಸ ಸೀರಿಯಲ್ ಬರ್ತಿದೆ. ಅಪ್ಪ ಮಗಳ ಕತೆ, ತುಂಬ ಬ್ಯೂಟಿಫುಲ್ ಕತೆ, ಪಾತ್ರನೂ ಚೆನ್ನಾಗಿದೆ. ವೆರಿ ಶಾರ್ಟ್ಲಿ ಇಟ್ ವಿಲ್ ಬಿ ಆನ್ ಏರ್. ಸಿನಿಮಾ ಮಾಡ್ತಾ ಇದ್ದೀರಾ? ಹಾಂ. ಯಾವುದೆಲ್ಲ? ಬೆಳಗೆರೆ ಕೃಷ್ಣಶಾಸ್ತ್ರಿ ಅವ್ರದ್ದು ಒಂದು ಸಮರಸ ಅಂತ ಒಂದು ಕತೆ, ಅದನ್ನು ಹಿರಿಯೂರು ರಾಘವೇಂದ್ರ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಅದನ್ನು ಮಾಡ್ತಿದ್ದೀನಿ. ಕಾಮಧೇನು ಅಂತ ಒಂದು ಚಿತ್ರ ಹರೀಶ್ ಕುಂದೂರ್ ಅಂತ ಮಾಡ್ತಿದ್ದಾನೆ. ನನ್ನ ಫ್ರೆಂಡ್ ಲಕ್ಷ್ಮೀಕಾಂತ್ ಅಂತ ಪ್ರೊಡ್ಯೂಸರು. ಗೋವುಗಳು ಮತ್ತು ನಮ್ಮ ಇಂಡಿಯನ್ ಟ್ರೆಡಿಷನ್ ಇದು ಮೇಲಿರೋವಂಥ ಕತೆ. ಇನ್ನೊಂದು ಟೈಟ್ಲ್ ಏನೋ ರಾಸ್ಕಲ್ ಏನೋ ಇದನ್ನು ಇಟ್ಟಿದ್ದಾರೆ, ಅದೊಂದು ಇತ್ತೀಚೆಗೆ ಅದು ರೆಡಿಯಾಗಿದೆ. ಆಮೇಲೆ ತೆಲುಗು ಒಂದು ಫಿಲ್ಮ್ ಮಾಡ್ತಾಯಿದ್ದೀನಿ, 24/7. ಅದಕ್ಕೇನೋ ಟೈಟ್ಲ್ ಚೇಂಜ್ ಮಾಡಿದ್ದಾರೆ, JD ಚಕ್ರವರ್ತಿ ಅವರು. ಅದೊಂದು ನಡೀತಾ ಇದೆ. ಇನ್ನೊಂದು ಫಿಲ್ಮ್ ಇದೆ,
ಅದರ ಹೆಸರು ಇನ್ನೂ ಇಟ್ಟಿಲ್ಲ ಅನಿಸುತ್ತೆ. ಸೊ ಆಗ್ತಿದೆ ಒಂದು 5-6 ಈಗಲೂ ಪೊಲಿಟಿಕಲ್ ಇದು ನಡೀತಾ ಇದೆಯಾ? ಹಾಂ, ನಡೀತಿದೆ. ಹೋದಾಗ ಟೈಮ್ ಸಿಕ್ಕಾಗ ಅಂದರೆ ಕೆಲವು ಕರೆ ಬಂದಾಗ ಹೋಗ್ತೀನಿ. ಬೇರೆ ಟೈಮಲ್ಲಿ ಇನ್ನೇನು ಎಲೆಕ್ಷನ್ ಶುರು ಅಲ್ಲ, ಮತ್ತೆ ಸಂಘಟನೆ ಕೆಲಸ ಶುರು. ಬಿ ಜೆ ಪಿಯ ಸದ್ಯದ ಕರ್ನಾಟಕದ ಪರಿಸ್ಥಿತಿ ಏನು ಅನ್ನಿಸ್ತದೆ? ಇನ್ನು ಮುಂದೆ ಒಳ್ಳೆಯ ಪ್ರಾಸ್ಪೆಕ್ಟ್ ಇದೆ ಸರ್. ಯಾಕಂದರೆ ಒಬ್ಬ ಯುವಕನಿಗೆ ಅದರಲ್ಲೂ ವಿಜೇಂದ್ರ ಅವ್ರನ್ನ ನಾನು ತುಂಬ ಹತ್ತಿರದಿಂದ ನೋಡಿದ್ರಿಂದ ಅವರ ಕಾರ್ಯವೈಖರಿ ಬಗ್ಗೆ, ಅವರ ದೂರದರ್ಶಿತ್ವದ ಬಗ್ಗೆ, ಆಮೇಲೆ ಅವ್ರ ನಾಲೆಜ್ ಬಗ್ಗೆ, ಆಮೇಲೆ ಪ್ಯಾಷನ್ ಬಗ್ಗೆ. ರಾಜಕೀಯ ಇದು ಆಲ್ಸೋ ಎ ಪ್ಯಾಷನ್ ಸರ್. ಆಮೇಲೆ ಅವರು ಆ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋದು, ಜನಗಳನ್ನ ಹೋಗಿ ಬರೆಯೋದು, ಮೀಟ್ ಮಾಡೋದು, ಇವೆಲ್ಲ ಕನ್ಸಿಡರ್ ಮಾಡಿದಾಗ ಒಬ್ಬ ಸಮರ್ಥನ ಕೈಯಲ್ಲಿ ಕರ್ನಾಟಕದ ಬಿ ಜೆ ಪಿ ಸಿಕ್ಕಿದೆ ಅಂತ, ಅಂದರೆ ಒಬ್ಬ ರೈಟ್ ಪರ್ಸನ್, ರೈಟ್ ಹ್ಯಾಂಡ್ ಸಿಕ್ಕಿದೆ ಅಂತ. ಆಮೇಲೆ ಯುವಕರಲ್ಲಿ ಅವ್ರ ಬಗ್ಗೆ ತುಂಬ ಒಂದು ಆಶಾಭಾವನೆ ಇದೆ. ಸೊ ಹಿ ವಿಲ್ ಬ್ರೇಕ್ ಆಲ್ ದ ಐಸ್ ಸರ್ ಆ್ಯಂಡ್ ಆಲ್ ದ ರೆಕಾರ್ಡ್ಸ್. ಅವರಿಗೆ ಅವಕಾಶ ಈಗೇನು ಒದಗಿ ಬಂದಿದೆಯಲ್ಲ, ಮತ್ತು ಅವ್ರದ್ದೊಂದು ಪಡೆನೇ ಇದೆ. ಈಗ ನಮಗೆಲ್ಲ ನಿಸ್ವಾರ್ಥದಿಂದ ಹೋಗಿ ಕೆಲಸ ಮಾಡ್ತೀವಿ. ನೀವೇ ನೋಡಿದಿರಿ, ಸಂಚಲನ ಮೂಡಿಬಿಟ್ಟಿರಿ ಇಡೀ ಬಿ ಜೆ ಪಿಯಲ್ಲಿ. ಏನು ಆ ಥರ ಒಂದು ಒಂಥರ ಆವರಿಸಿತ್ತು, ಒಂದು ಮೌನ, ಅದೆಲ್ಲ ಎಲ್ಲ ಹೊರಗೆ ಬಂದು ಈಗ ಆಚರಣೆ ಮಾಡ್ತಿದ್ದಾರೆ, ಸರ್ಕಾರನ ಎದುರಿಸ್ತಾ ಇದ್ದಾರೆ. ಹಿ ವಿಲ್ ಲೀಡ್ ಟು ದ ವಿಕ್ಟ್ರಿ ಸರ್. ಸ್ವಲ್ಪ ಒಳ ಜಗಳ ಎಲ್ಲ ಕಡಿಮೆ ಆಗಬೇಕಷ್ಟೆ. ಅಲ್ಲಿ ಎಲ್ಲಿ ಇರಲ್ಲ ಸರ್. ನಾವು ಮನೆ 4 ಮಂದಿ ಇದ್ರೇ ಬೇರೆ ಬೇರೆ ಇದು ಇರುತ್ತೆ. ಒಳ ಜಗಳಗಳು, ಅತೃಪ್ತಿಗಳು ಇದ್ದೇ ಇರುತ್ತೆ. ಯಾಕಂದರೆ ಒಂದೇ ಪೋಸ್ಟು ಒಬ್ಬೇ ವ್ಯಕ್ತಿ ಮಾಡೋಕ್ಕಾಗೋದು. ಹೌದು, ಅದಕ್ಕೆ 10 ಜನ ಇರ್ತಾರೆ. ಆಮೇಲೆ ಸೀನಿಯರ್ಸ್ ಇರ್ತಾರೆ, ಅವ್ರದ್ದು ಕಾಂಟ್ರಿಬ್ಯೂಷನ್ ಏನೂ ಕಡಿಮೆ ಇರಲ್ಲ. ಬಟ್ ಎಲ್ಲರನ್ನೂ ಜೊತೆಗೆ ಕರ್ಕೊಂಡು ಹೋಗುವಂಥ ಶಕ್ತಿ ಅವ್ರಿಗೆ ಕರಗತವಾಗಿದೆ ಮತ್ತು ಅದನ್ನು ಪ್ರೂವ್ ಮಾಡ್ತಾ ಇದ್ದಾರೆ. ಈಗ ತಂದೆ ಒಂದು ಗರಡಿಯಲ್ಲಿ ಬೆಳೆದಿರುವಂಥ, ಅಂದರೆ ಅವರು ಆ ರಾಜಕೀಯನ ತುಂಬ ಹತ್ತಿರದಿಂದ ನೋಡಿದಂಥವ್ರು. ಆಮೇಲೆ ಅವ್ರಿಗೆ ಆದಂಥ ಒಂದು ವರ್ಚಸ್ಸಿದೆ. ಯಡಿಯೂರಪ್ಪ ಅವ್ರ ಮಗ ಅಂತ ಅನ್ನೋದಕ್ಕಿಂತ ಅದಷ್ಟೇ ಅಲ್ಲ, ತಮಾಷೆ ಅಲ್ಲ ಸರ್, ವರ್ಚಸ್ಸಿದೆ ಅವರಿಗೆ, ಆ ಛಾತಿ ಇದೆ. ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಅವರು ಕರ್ನಾಟಕದ ಬಿ ಜೆ ಪಿ ಇಷ್ಟು ದಿವಸ ಆಗಿದ್ದೇ ಒಂದು, ಇನ್ನು ಮುಂದಾಗೋದೇ ಒಂದು. ಕರೆಕ್ಟ್. ಸೊ ತುಂಬ ಚೆನ್ನಾಗಿ ಆಗತ್ತೆ, ನನಗಂತೂ ತುಂಬ ನಂಬಿಕೆ ಇದೆ. ಮುಂದೆ ಏನಾದ್ರು ಆಲೋಚನೆ ಇಟ್ಕೊಂಡಿದ್ದೀರಾ ನಿಮ್ಮ ಸಿನಿಮಾ ಅಥವಾ ಇದರ ಈ ದಿಕ್ಕಿನಲ್ಲಿ? ಸಿನಿಮಾ ಧಾರಾವಾಹಿ ಆ ಥರದ್ದು ಏನಾದ್ರು ಮುಂದಿನ ಏನಾದ್ರು ಆಲೋಚನೆಗಳಿದೆಯಾ ಅಂತ? ಸಿನಿಮಾ ಒಂದು ಪ್ರೊಡಕ್ಷನ್ ಮಾಡಬೇಕು ಅಂತಿದೆ, ಬಟ್ ತಕ್ಷಣಕ್ಕಿಲ್ಲ. ಮಾಡ್ತೀನಿ, ಒಂದು 5-6 ತಿಂಗಳಾಗ್ಬೋದು. ಸೀರಿಯಲ್ ಪ್ರೊಡಕ್ಷನ್ನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಆಮೇಲೆ ನಂದು ಅದೇ ಈಗಿರೋ ಒಂದಿಷ್ಟು ಕಮಿಟ್ಕೊಂಡು ಮುಗಿಬೇಕಲ್ವ, ಮಾಡ್ತೀನಿ, ಗ್ಯಾರಂಟಿ ಆಗತ್ತೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ.